ನಿಮ್ಮ ನ್ಯೂಸ್ ರೂಮ್ ಪ್ರತಿದಿನ ರಾತ್ರಿ 9ಕ್ಕೆ. ಹಾಸನದಾದ್ಯಂತ ಸುರಿದಂತಹ ಭಾರೀ ಮಳೆಯಿಂದ ಜಿಲ್ಲೆಯಲ್ಲಿ ಅಪಾರ ಪ್ರಮಾಣ ಹಾನಿ ಸಂಭವಿಸಿದ್ದು ಅನ್ನದಾತರು ಸಂಕಷ್ಟಕ್ಕೀಡಾಗಿದ್ದಾರೆ. ಜಿಲ್ಲೆಯಲ್ಲಿ 200ಕ್ಕೂ ಹೆಚ್ಚು ಮನೆಗಳು ಕುಸಿದು ಬಿದ್ದಿದ್ರೆ ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ಹಾನಿ ಸಂಭವಿಸಿದೆ. ಮಹಾಮಳೆಗೆ ಹಾಸನ ಜಿಲ್ಲೆಯಲ್ಲಿ ಅಪಾರ ಹಾನಿ, ನೂರಾರು ಮನೆಗಳು ನೆಲಸಮ, ಸಾವಿರಾರು ಹೆಕ್ಟೇರ್ ಪ್ರದೇಶದಲ್ಲಿ ಬೆಳೆ ನಾಶ. ಹೌದು, ಇದೆಲ್ಲ ಕಳೆದೊಂದು ವಾರದಿಂದ ಹಾಸನ ಜಿಲ್ಲೆಯಲ್ಲಿ ಸುರಿದ ಮಳೆಯಿಂದಾದ ಅನಾಹುತದ ಚಿತ್ರಣವಿದು. ಹಾಸನ ಜಿಲ್ಲೆಯಾದ್ಯಂತ ಕುಂಭದ್ರೋಣ ಮಳೆ ಆರ್ಭಟ. ಕಳೆದ ವರ್ಷದಂತೆ ಈ ಬಾರಿಯೂ ಮಳೆ ಅವಾಂತರ. ಹೌದು, ಕಳೆದ ವರ್ಷದಂತೆ ಈ ಬಾರಿಯೂ ಕೂಡ ಹಾಸನ ಜಿಲ್ಲೆಯಲ್ಲಿ ಮಳೆ ಆರ್ಭಟಿಸಿದ್ದು ಅಪಾರ ಪ್ರಮಾಣದ ಹಾನಿ ಸಂಭವಿಸಿದೆ. ಹಾಸನ ಜಿಲ್ಲೆಯ ಸಕಲೇಶಪುರ, ಬೇಲೂರು, ಆಲೂರು, ಅರಕಲಗೂಡು ಹಾಗೂ ಹೊಳೆನರಸೀಪುರ ತಾಲೂಕು ವ್ಯಾಪ್ತಿಯಲ್ಲಿ ಅಪಾರ ನಷ್ಟ ಸಂಭವಿಸಿದೆ. ಜೋಳ, ಭತ್ತ, ಹೂವು, ಶುಂಠಿ ಸೇರಿದಂತೆ ವಿವಿಧ ಬೆಳೆಗಳು ನೀರಿನಲ್ಲಿ ಕೊಚ್ಚಿ ಹೋಗಿವೆ. ಇದರಿಂದ ಅನ್ನದಾತರಿಗೆ ಗಾಯದ ಮೇಲೆ ಮತ್ತೆ ಬರೆ ಎಳೆದಂತಾಗಿದೆ. ಕಳೆದ ವರ್ಷದ ನಷ್ಟದ ಪರಿಹಾರ ಇನ್ನೂ ಸಿಕ್ಕಿಲ್ಲ. ಮತ್ತೊಂದೆಡೆ ಸಾಲ ಸೋಲ ಮಾಡಿ ಬೆಳೆ ಬೆಳೆದ ರೈತರು ತಲೆ ಮೇಲೆ ಕೈ ಹೊತ್ತು ಕುಳಿತುಕೊಂಡಿದ್ದಾರೆ. ಯಾಕಂದ್ರೆ ಕಳೆದ ಬಾರಿ ಮಳೆಯಿಂದಾದ ನಷ್ಟಕ್ಕೆ ಕೆಲವು ರೈತರಿಗೆ ಇದುವರೆಗೂ ಪರಿಹಾರ ಸಿಕ್ಕಿಲ್ಲ. ಅಷ್ಟರಲ್ಲೇ ಈ ಬಾರಿಯೂ ಕುಂಭದ್ರೋಣ ಮಳೆ ಮತ್ತೆ ಬದುಕಿಗೆ ಕೊಳ್ಳಿ ಇಟ್ಟಿದೆ. ಕಳೆದ ವರ್ಷದ ಮಳೆಗೆ ಕುಸಿದ ಮನೆಗಳನ್ನ ಕಟ್ಟಿಕೊಳ್ಳಲು ಸಂತ್ರಸ್ತರಿಗೆ 3ನೇ ಕಂತಿನ ಪರಿಹಾರದ ಹಣವೂ ಸಿಕ್ಕಿಲ್ಲ. ಹೀಗಾಗಿ ಕೂಡಲೇ ಸಮೀಕ್ಷೆ ನಡೆಸಿ ಪರಿಹಾರ ಕೊಡಿಸಲು ಕ್ರಮ ಕೈಗೊಳ್ಳಿ ಅಂತ ಹೊಳೆನರಸೀಪುರ ಶಾಸಕ ಎಚ್.ಡಿ. ರೇವಣ್ಣ ಆಗ್ರಹಿಸಿದ್ದಾರೆ. ಮಳೆ ಆಗ್ತಾ ಇರುವಾಗ ರೈತರು ಬಿತ್ತನೆ ಮಾಡಿದಂಥ ಬೆಳೆಗಳು ನಷ್ಟ ಆಗಿದೆ. ಆಲೂಗೆಡ್ಡೆ ಇರ್ಬೋದು, ಜೋಳ ಇರ್ಬೋದು, ಹೂವು ಇರ್ಬೋದು, ಇವರೆಲ್ಲ ಒಟ್ಟು ಸೇರಿ ಸರ್ಕಾರಕ್ಕೆ ಒಂದು ವರದಿ ಕಳಿಸ್ಕೊಡಿ ಅಂತ ನಾನು ಹೇಳ್ತೀನಿ. ಅದಲ್ಲದೆ ಮನೆ ಬಿದ್ದು ಹೋಗಿದೆಯಲ್ಲ, ಅದನ್ನು ಜಿಲ್ಲಾ ಪಂಚಾಯತಿ ಕಡೆಯಿಂದ, PDOಗಳ ಕಡೆ, ತಹಸೀಲ್ದಾರರ ಕಡೆಯಿಂದ ಮನೆ ಬಿದ್ದು ಹೋಗಿರೋದು ಕೂಡ ಕಳಿಸ್ಕೊಡ್ಬೇಕು ಅಂತ ಹೇಳಿ. ಹೊಳೆನರಸೀಪುರದಲ್ಲಿ ಮಳೆ ಹಾನಿ ಸಂಬಂಧ ಪ್ರಗತಿ ಪರಿಶೀಲನೆ ನಡೆಸಿದ ಸಚಿವರು ತಾಲೂಕಿನ ವ್ಯಾಪ್ತಿಯಲ್ಲಿ ಆಗಿರೋ ನಷ್ಟದ ಬಗ್ಗೆ ಮಾಹಿತಿ ಪಡೆದರು. ಹೇಮಾವತಿ ನದಿ ಪ್ರವಾಹದಿಂದ ಅಪಾರ ಭತ್ತದ ಗದ್ದೆಗಳು ಜಲಾವೃತವಾಗಿವೆ. ಇನ್ನಿತರ ಬೆಳೆಗಳು ನೀರಿನಲ್ಲಿ ಕೊಚ್ಚಿಕೊಂಡು ಹೋಗಿವೆ. ಹೀಗಾಗಿ 2 ದಿನದಲ್ಲಿ ನಷ್ಟದ ಬಗ್ಗೆ ವರದಿ ನೀಡಬೇಕು ಅಂತ ಅಧಿಕಾರಿಗಳಿಗೆ ತಾಕೀತು ಮಾಡಿದ್ರು. ಅಷ್ಟೇ ಅಲ್ಲದೆ ಈ ಬಗ್ಗೆ ಸಿಎಂ ಜತೆ ಚರ್ಚಿಸಿ ಅಗತ್ಯ ಅನುದಾನ ತರುವುದಕ್ಕೆ ಶ್ರಮಿಸುವುದಾಗಿ ಭರವಸೆ ಕೊಟ್ಟರು. ಬೆಳೆ ನಾಶ ಎಲ್ಲಾಗಿದೆ ಮತ್ತು ಹಾರ್ಟಿಕಲ್ಚರ್ ಡಿಪಾರ್ಟ್ ಸಂಬಂಧಪಟ್ಟಂತೆ ಏನು ಹೂ ಬೆಳೆಗಳು ನಾಶ ಆಗಿರ್ತಕ್ಕಂಥದ್ದು, ಇದೆಲ್ಲ ಸಂಪೂರ್ಣವಾಗಿ ವರದಿಯನ್ನು ಕೊಡಬೇಕು ಅಂತಕ್ಕಂಥದ್ದನ್ನ ನಾನು ಶುಕ್ರವಾರ, ಶನಿವಾರ ಈ ಜಿಲ್ಲೆನಲ್ಲಿ ಇದ್ದಂಥ ಸಂದರ್ಭದಲ್ಲಿ ಹೇಳಿದ್ದೇನೆ. ಪ್ರತಿ ಮನೆ ಎಲ್ಲಿ ಬಿದ್ದೈತೆ ಅದನ್ನ ಆ ಡಾಕ್ಯುಮೆಂಟ್ ಇಲ್ಲ ಅಂತಂದರೆ ಕಾರಣಾಂತರದಿಂದ ಹಳ್ಳಿಗಳಲ್ಲಿ ಗೊತ್ತಿರೋದಿಲ್ಲ. ಆ ಡಾಕ್ಯುಮೆಂಟ್ನ ಮಾಡಿಕೊಡೋದಕ್ಕೆ PDO ಮತ್ತು EO ತಹಶೀಲ್ದಾರ್ಗಳು ಗಮನ ಹರಿಸಬೇಕು ಅಂತಕ್ಕಂಥ ಸೂಚನೆಯನ್ನು ಕೊಟ್ಟಿದ್ದೇನೆ. ಒಟ್ನಲ್ಲಿ ಪ್ರತಿ ಬಾರಿಯೂ ಪರಿಹಾರದ ತುಪ್ಪವನ್ನ ಮೂಗಿಗೆ ಸವರುತ್ತಿರೋ ಸರ್ಕಾರ ಈ ವರ್ಷವಾದ್ರೂ ಅಗತ್ಯ ಕ್ರಮಗಳನ್ನ ಕೈಗೊಂಡು ಸಂಕಷ್ಟದಲ್ಲಿರೋ ರೈತರ ಕೈ ಹಿಡಿಯುತ್ತಾರಾ ಅನ್ನೋದನ್ನ ಕಾದು ನೋಡಬೇಕಿದೆ. ಮಂಜುನಾಥ್, TV9 ಹಾಸನ. ಜಸ್ಟ್ ಬೆಂಗಳೂರು ಪ್ರತಿದಿನ ರಾತ್ರಿ 10 ಗಂಟೆಗೆ TV9ನಲ್ಲಿ ಮಾತ್ರ.